ತುಂಗಭದ್ರಾ ಡ್ಯಾಂ 19ನೇ ಕ್ರಸ್ಟ್ ಗೇಟ್ ಅಳವಡಿಸಲು ಕಾರ್ಮಿಕರು ಡ್ಯಾಂಗೆ ಆಗಮಿಸಿದ್ದಾರೆ. ಹೊಸಪೇಟೆ ನಾರಾಯಣ್ ಎಂಜಿನಿಯರ್ಸ್ನಿಂದ ವೆಲ್ಡಿಂಗ್ ಗ್ಯಾಸ್, ಆಕ್ಸಿಜನ್ ಸಿಲಿಂಡರ್ ಎತ್ಕೊಂಡು ಹೋಗಿದ್ದಾರೆ. ಗೂಡ್ಸ್, ಬೊಲೆರೋ ಹಾಗೂ ಟಮ್ ವಾಹನಗಳಲ್ಲಿ ಕಾರ್ಮಿಕರು ಹೊರಟಿದ್ದಾರೆ. ತುಂಗಭದ್ರಾ ಜಲಾಶಯದಿಂದ ಅಧಿಕ ನೀರು ಹರಿದು ಹೋಗ್ತಾ ಇದೆ. ನದಿ ತಟದ ಭತ್ತದ ಬೆಳೆಗಾರರಲ್ಲಿ ಆತಂಕ ಹೆಚ್ಚಾಗಿದೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಭತ್ತ ನಾಟಿ ಮಾಡಿರೋ ಕೊಪ್ಪಳ, ರಾಯಚೂರು, ವಿಜಯನಗರ, ಬಳ್ಳಾರಿ ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ. ತುಂಗಭದ್ರಾ ಡ್ಯಾಂ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿದ್ದು ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ಇದರಿಂದ ರೈತರು ಪ್ರವಾಹದ ಭೀತಿಯಲ್ಲಿದ್ದಾರೆ. ಆದರೆ ರಾಯರ ಭಕ್ತರು ಖುಷಿಯಾಗಿದ್ದಾರೆ. ತುಂಬಿ ಹರಿತಾ ಇರೋ ನದಿಗೆ ಭಕ್ತರು ಪೂಜೆ ಸಲ್ಲಿಸ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಕುರಿತಾದ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸಮನ್ವಯ ಸಭೆ ನಡೆಯುವ ಸಾಧ್ಯತೆ ಇದೆ. ಆಗಸ್ಟ್ 21ರಂದು ಚಾಮರಾಜಪೇಟೆಯ ಆರ್ಎಸ್ಎಸ್ ಕಚೇರಿ ಕೇಶವ ಕೃಪಾದಲ್ಲೇ ಬಿಜೆಪಿ, ಆರ್ಎಸ್ಎಸ್ ಮುಖಂಡರ ಸಭೆ ನಡೆಸಲಿದ್ದಾರೆ. ಬಿಎಲ್ ಸಂತೋಷ್ ಸೇರಿ ಕೇಂದ್ರ ಮುಖಂಡರು ಸಹ ಭಾಗಿಯಾಗಲಿದ್ದಾರೆ. ಚನ್ನಪಟ್ಟಣ ವಿಧಾನಸಭೆ ಉಪಚುನಾವಣೆಯಲ್ಲಿ ಸ್ಪರ್ಧಿಸಲು ಸಿಪಿ ಯೋಗೇಶ್ವರ್ ತೆರೆಮರೆ ಕಸರತ್ತು ನಡೆಸ್ತಾ ಇದ್ದಾರೆ. ಆದರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಒಪ್ಪಿದ್ರೆ ಮಾತ್ರ ಯೋಗೇಶ್ವರ್ ಎನ್ಡಿಎಯಿಂದ ಸ್ಪರ್ಧಿಸಬಹುದು. ಆದರೆ ಬಿಜೆಪಿ ಚಿಹ್ನೆಯಿಂದಲೇ ಸ್ಪರ್ಧಿಸಲು ಸಿಪಿವೈ ಪಟ್ಟು ಹಿಡಿದಿದ್ದಾರೆ. ದೆಹಲಿಗೆ ತೆರಳಿದ ಸಿಪಿ ಯೋಗೇಶ್ವರ್ ಟಿಕೆಟ್ಗಾಗಿ ಕಸರತ್ತು ನಡೆಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮೂಲಕ ವರಿಷ್ಠರನ್ನ ಭೇಟಿಯಾಗಿ ಟಿಕೆಟ್ಗಾಗಿ ಮನವಿ ಮಾಡಿದ್ದಾರೆ. ಆದರೆ ಆಗಸ್ಟ್ 18ರ ಬಳಿಕ ದೆಹಲಿಗೆ ಬರುವಂತೆ ಯೋಗೇಶ್ವರ್ಗೆ ಹೈಕಮಾಂಡ್ ಸೂಚನೆ ನೀಡಿದೆ. ಮೈಸೂರು ಕೊಡಗು ಸಂಸದ ಯದುವೀರ್ ಅವರ ಅಧಿಕೃತ ಕಚೇರಿ ಉದ್ಘಾಟನೆಗೆ ಕೌಂಟ್ಡೌನ್ ಶುರುವಾಗಿದೆ. ಮೈಸೂರಿನ ಚಾಮರಾಜ ಜೋಡಿ ರಸ್ತೆಯ ಅರಮನೆ ಮುಂಭಾಗದ ನೆಲಮಹಡಿಯಲ್ಲಿರೋ ಕಚೇರಿ ಮಧ್ಯಾಹ್ನ 3 ಗಂಟೆಗೆ ಉದ್ಘಾಟನೆಯಾಗಲಿದೆ. ನೂತನ ಕಚೇರಿಗೆ ಉದ್ಘಾಟನೆಗೆ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಆತ್ಮೀಯವಾಗಿ ಆಹ್ವಾನಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಮುಡಾ ಸಂಕಷ್ಟ ಮುಂದುವರೆದಿದೆ. ಮೈಸೂರಿನ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ ಅರ್ಜಿಯನ್ನ ಜಡ್ಜ್ ಸಂತೋಷ್ ಗಜಾನನ ಭಟ್ ವಿಚಾರಣೆ ನಡೆಸಿದ್ರು. ಆಗಸ್ಟ್ 20ರಂದು ಆದೇಶ ಪ್ರಕಟವಾಗುತ್ತೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಮುಂಜಾನೆ ಧಾರಾಕಾರ ಮಳೆ ಸುರಿದಿದೆ. ಇದರಿಂದ ಬೇತೂರು ಮತ್ತು ಬಿಕಲ್ಪನಹಳ್ಳಿ ಗ್ರಾಮಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಅಡಕೆ ತೋಟಗಳು ಜಲಾವೃತವಾಗಿದ್ದು ಅನ್ನದಾತರು ಕಂಗಾಲಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಆರ್ಬಿ ಕಂಪನಿಯ 8 ನಿರ್ದೇಶಕರನ್ನ ವಿಚಾರಣೆ ಮಾಡುವಂತೆ ಅಂಕೋಲಾ ಕೋರ್ಟ್ ಸೂಚಿಸಿದೆ. ಬಿಎನ್ಎಸ್ 175 3ರ ಅಡಿ ಪ್ರಕರಣ ದಾಖಲಾಗಿದೆ. 1 ತಿಂಗಳಲ್ಲಿ ವರದಿ ನೀಡುವಂತೆ ಜೆಎಂಎಫ್ಸಿ ಕೋರ್ಟ್ ಸೂಚನೆ ನೀಡಿದೆ. ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದ ಪ್ರಣವಾನಂದ ಶ್ರೀ ದಾವೆ ಹಿನ್ನೆಲೆ ವಿಚಾರಣೆ ನಡೆಸಿ ವರದಿ ನೀಡುವಂತೆ ಕೋರ್ಟ್ ಆದೇಶಿಸಿದೆ. ಚಿತ್ರದುರ್ಗ ನಗರದಲ್ಲಿ ತಡರಾತ್ರಿ ಧಾರಾಕಾರ ಮಳೆ ಸುರಿದಿದೆ. ಬುದ್ಧ ಬಡಾವಣೆಯಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಮನೆಯಲ್ಲಿದ್ದಂಥ ದವಸ ಧಾನ್ಯ ನೀರು ಪಾಲಾಗಿದ್ದು ನಿವಾಸಿಗಳು ಕಂಗಾಲಾಗಿದ್ದಾರೆ. ನಗರಸಭೆ ಅಧಿಕಾರಿಗಳ ವಿರುದ್ಧ ಜನ ಹಿಡಿಶಾಪ ಹಾಕಿದರು. ಚಿತ್ರದುರ್ಗ ಜಿಲ್ಲೆಯ ವಿವಿಧೆಡೆ ರಾತ್ರಿ ಧಾರಾಕಾರ ಮಳೆ ಸುರಿದಿದೆ. ವರುಣಾರ್ಭಟಕ್ಕೆ ಮೊಳಕಾಲ್ಮೂರು ತಾಲೂಕಿನ ಅಮಕುಂದಿ ಗ್ರಾಮದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದ್ದು ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಮನೆಯಿಂದ ನೀರು ಹೊರಹಾಕಲು ನಿವಾಸಿಗಳು ಪರದಾಡಿದರು. ಬ್ರ್ಯಾಂಡ್ ಬೆಂಗಳೂರಲ್ಲಿ ಗುಂಡಿಗಳದ್ದೇ ಕಾರುಬಾರಾಗ್ಬಿಟ್ಟಿದೆ. ಹೆಬ್ಬಾಳದ ಭೂಪಸಂದ್ರ ಮುಖ್ಯ ರಸ್ತೆಯ ಗುಂಡಿಮಯವಾಗಿದ್ದು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಗುಂಡಿ ಗಂಡಾಂತರಕ್ಕೆ ಬ್ರೇಕ್ ಹಾಕದ ಪಾಲಿಕೆ ವಿರುದ್ಧ ಸವಾರರು ಹಿಡಿಶಾಪ ಹಾಕ್ತಿದ್ದಾರೆ. ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ನಡೆಯುತ್ತಿರುವ ಮಹಾಯಾಗ ಬೆಳಗ್ಗೆ 8 ಗಂಟೆಯಿಂದ ಆರಂಭವಾಗಿದೆ. ಚಾಮರಾಜಪೇಟೆ ಕಲಾವಿದರ ಸಂಘದ ಕಚೇರಿಯಲ್ಲಿ ಹಿರಿಯ ನಟ ದೊಡ್ಡಣ್ಣ ದಂಪತಿ ಪೂಜೆ ನೆರವೇರಿಸಿದರು. 5 ಮುತ್ತೈದೆಯರು ದೀಪ ಹಚ್ಚಿ ಪೂಜೆ ಶುರು ಮಾಡಿದರು. ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರೋ ದರ್ಶನ್ಗಾಗಿ ಪೂಜೆ ಯಾಕೆ ಮಾಡಬಾರದು ಅಂತ ಹಿರಿಯ ನಟಿ ಗಿರ್ಜಾ ಲೋಕೇಶ್ ಪ್ರಶ್ನಿಸಿದ್ದಾರೆ. ಚಿತ್ರರಂಗದ ಯಾಗದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಕ್ರೌರ್ಯ ಮಾಡೋಕೆ ಬುದ್ಧಿ ಕೊಟ್ಟಿರೋದೇ ದೇವರು, ಅದಕ್ಕೆ ದೇವರ ಮೊರೆ ಹೋಗೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಜಯಪುರ ಪಟ್ಟಣದಲ್ಲಿ ಜಾನುವಾರುಗಳನ್ನಿಟ್ಟು ಮನೆ ಸೀಸ್ ಮಾಡಲಾಗಿದೆ. ವಿಷಯ ತಿಳಿತಾ ಇದ್ದಂತೆ ದೇವನಹಳ್ಳಿ ತಹಶೀಲ್ದಾರ್ ಭೇಟಿ ಮಾಡಿ ಸೀಸ್ ಮಾಡಿದ್ದ ಬೀಗವನ್ನು ತೆರವುಗೊಳಿಸಿದ್ರು. ಬಳಿಕ ಮನೆಯ ಪರಿಸ್ಥಿತಿ ಕಂಡು ಮೊರಗಿದ ತಹಶೀಲ್ದಾರ್ 5,000 ರೂಪಾಯಿ ಸಹಾಯ ಮಾಡಿದರು. ಇಂದಿನಿಂದ ಮೈಸೂರು ಅರಮನೆ ವೀಕ್ಷಣೆಗೆ ಮೊಬೈಲ್ನಲ್ಲೇ ವಾಟ್ಸ್ಆಪ್ ಟಿಕೆಟ್ ಪಡಿಬಹುದು. ನೀಡಲಾದ ವಾಟ್ಸ್ಆಪ್ ನಂಬರ್ಗೆ ಎಜಿ ಅಂತ ಹೇಳಿ ಸಂದೇಶ ಕಳುಹಿಸಿ ಟಿಕೆಟ್ ಪಡಿಬಹುದು. ಈ ಟಿಕೆಟ್ 5 ದಿನಗಳವರೆಗೆ ಮಾನ್ಯತೆ ಇರುತ್ತೆ. ಅರಣ್ಯ ಕಂದಾಯ ಭೂಮಿ ಒತ್ತುವರಿ ತೆರವಿಗೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಆದರೆ ಈ ಒತ್ತುವರಿ ತೆರವು ಮಾಡಲು ಮಲೆನಾಡು ತಾಲೂಕುಗಳಲ್ಲಿ ವಿರೋಧ ವ್ಯಕ್ತವಾಗಿದ್ದು ಆಗಸ್ಟ್ 17ರಂದು ವಿವಿಧ ಸಂಘಟನೆಗಳು ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕು ಬಂದ್ಗೆ ಕರೆ ನೀಡಿವೆ. ಫೈನಾನ್ಸ್ ಹಣ ಕಟ್ಟಿಲ್ಲ ಅಂತ ಜಾನುವಾರು ಸಮೇತ ಸಿಬ್ಬಂದಿ ಮನೆಗೆ ಬೀಗ ಹಾಕಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಜಯಪುರ ಪಟ್ಟಣದಲ್ಲಿ ಈ ಘಟನೆ ನಡೆದಿತ್ತು. ಕಳೆದ 2 ತಿಂಗಳಿನಿಂದ ಏಣಿ ಬಳಸಿ ಜಾನುವಾರುಗಳಿಗೆ ಮೇವು, ನೀರು ನೀಡ್ತಾ ಇದ್ದಾರೆ. ಇದರಿಂದ ದಂಪತಿ ಪರದಾಡಿದ್ದಾರೆ. ಪತಿ ನಾಗಪ್ಪನ ಚಿಕಿತ್ಸೆಗೆ ಅಂತ ಹೇಳಿ ಜನಸಲ್ ಫೈನಾನ್ಸ್ನಿಂದ ಜಯಲಕ್ಷ್ಮಮ್ಮ 2 ಲಕ್ಷ ಸಾಲ ಪಡೆದಿದ್ದಂತೆ. ಈಗಾಗಲೇ ವೃದ್ಧೆ 1,90,000 ಸಾಲ ವಾಪಸ್ ಕೂಡ ಕಟ್ಟಿದಾರಂತೆ. ಆದರೆ ಕಟ್ಟಿದ ಹಣ ಬಡ್ಡಿಗೆ ಸೇರಿದೆ. ಅಸಲು ಹಣ ಕಟ್ಟುವಂತೆ ಬೀಗ ಹಾಕಿದ್ದಾರೆ ಅಂತ ಹೇಳಿ ವೃದ್ಧೆ ಕಣ್ಣೀರು ಹಾಕಿದರು.
100 ಗ್ರಾಂ ತೂಕ ಹೆಚ್ಚಾಗಿದ್ದಕ್ಕೆ ಒಲಿಂಪಿಕ್ಸ್ ಫೈನಲ್ನಿಂದ ಅನರ್ಹಗೊಂಡ ಕುಸ್ತಿಪಟು ವಿನೇಶ್ ಫೋಗಾಟ್ ಬೆಳ್ಳಿ ಪದಕ ತೀರ್ಪು ಮತ್ತೆ ಮುಂದೂಡಿಕೆಯಾಗಿದೆ. ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆ ಕ್ರೀಡಾ ನ್ಯಾಯಮಂಡಳಿ ಆಗಸ್ಟ್ 16ರಂದು ಸ್ಥಳೀಯ ಕಾಲಮಾನ 6 ಗಂಟೆಗೆ ತೀರ್ಪು ನೀಡುವುದಾಗಿ ಹೇಳಿದೆ. ಪ್ಯಾರಿಸ್ ಒಲಿಂಪಿಕ್ಸ್ 2024 ಮುಗಿಯುವ ಮೊದಲು ತೀರ್ಪು ನೀಡುವುದಾಗಿ ಹೇಳಿದ್ರು, ಈಗ ಅದನ್ನು 2ನೇ ಬಾರಿಗೆ ಮುಂದೂಡಲಾಗಿದೆ.